Hello, hi everyone, welcome back to my YouTube channel. How are you all? I hope you're all doing good. I'm doing good, super fantastic. ಇವತ್ತು ರೂಮಲ್ಲಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ, ಬಸ್ಸಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಮರೆತೇ ಹೋಗ್ಬಿಡೋದು ಅರ್ಜೆಂಟಲ್ಲಿ. ಇವತ್ತು ನಮಗೆ ಬೆಳಿಗ್ಗೆ 7:30ಗೆ ಪಿಕಪ್ ಇತ್ತು ಹೋಟೆಲಿಂದ. ನಿನ್ನೆ ನಮಗೆ ಬರೀ 5 hours ಸ್ಲೀಪ್ ಆಗಿದೆ, 5 hours ಅಷ್ಟೇ ನಿದ್ದೆ ಮಾಡಿದ್ದು ನಾವು. ಬಟ್ ವಿ ಆರ್ ಎನರ್ಜೆಟಿಕ್ ಆಫ್ ಕೋರ್ಸ್. ಸೊ ಇವತ್ತು ನಮ್ಮದು ಒಂದು ಬ್ಯೂಟಿಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಡೆಸ್ಟಿನೇಷನ್ ನಮ್ಮ ಐಟಿನರಿಯಲ್ಲಿ ಇರೋವಂಥದ್ದು. ವಿ ಆರ್ ಗೋಯಿಂಗ್ ಟು ಗೋ ಟು ದ ಕ್ರೂಸ್, ಹ್ಯಾಲಾಂಗ್ ಬೇ ಕ್ರೂಸ್ ಅಂತ ಹೋಗ್ತಾ ಇದ್ದೀವಿ. ಸಿಟಿಯಿಂದ 3 hours ಜರ್ನಿ. ಸೊ ನಮಗೆ ಗ್ರೂಪ್ ಪಿಕಪ್ ಇದು ಬಸ್ಸಲ್ಲಿ SIC ಬೇಸಿಸಲ್ಲಿ. ಅಲ್ಲಿ ಒಂದು ಸ್ಟಾಪ್ ಇದೆ, ಅದು ಬಿಟ್ಟರೆ ಡೈರೆಕ್ಟ್ ನಮಗೆ ಕ್ರೂಸ್ಗೇನೆ. ಸೊ ನಮ್ಮದು ಇವತ್ತು ಫುಲ್ ಡೇ ಕ್ರೂಸಲ್ಲೇ 12ಗೆ ಸ್ಟಾರ್ಟ್ ಆಗಿ ಈವ್ನಿಂಗ್ 6 o'clockವರೆಗೂ. 6 ವಾಪಸ್ ಬರೋಷ್ಟರಲ್ಲಿ ರೂಮಿಗೆ ಬರೋಷ್ಟರಲ್ಲಿ 9 ಆಗುತ್ತೆ ಇವತ್ತು. ನಮ್ಮದು ಲಾಸ್ಟ್ ಡ್ರಾಪ್. ಫಸ್ಟ್ ಪಿಕಪ್ ಇದ್ದಿದೆ ನಮ್ಮದು. ಅಯ್ಯೋ ಸರಿಯಾಗಿ ತಿನ್ನೋಕ್ಕೂ ಬಿಟ್ಟಿಲ್ಲ, ನಮ್ಮ ಗಬ ಅಂತ ತಿನ್ಕೊಂಡು ಬಂದುಬಿಟ್ವಿ. ಇವತ್ತು ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ನನಗೆ ಇವಳು ಅಷ್ಟು ತಿಂದಿಲ್ಲ, ನಾನು ತಿಂದೆ. ವಿ ಆರ್ ವೇಟಿಂಗ್ ಫಾರ್ ದ ಡೇ, ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ ಅಂದ್ಬಿಟ್ಟು. ಸೊ ಇಟ್ಸ್ ಗೋಯಿಂಗ್ ಟು ಬಿ ದ ಕ್ರೂಸ್ ಡೇ ಆ್ಯಂಡ್ ವೆಲ್ಕಮ್ ಟು ಅವರ್ ವ್ಲಾಗ್. ಐ ಹೋಪ್ ಯು ಆರ್ ಎಂಜಾಯಿಂಗ್ ಮೈ ವ್ಲಾಗ್ಸ್. ಕೀಪ್ ವಾಚಿಂಗ್. Yes. Bye, see you later. Bye. Yeah, see you later. Hello peeps. ನಾವಿವಾಗ ಕ್ರೂಸಿಗೆ ಬಂದ್ವಿ. ಸೊ ಲೆಟ್ಸ್ ಗೋ. ಆ್ಯಂಡ್ ವಾಟ್ ಅ ಲಕ್ಕಿ ಡೇ ಫಾರ್ ಅಸ್. ಸಖತ್ತಾಗಿರೋ ಫುಡ್ ಅರೇಂಜ್ ಮಾಡಿದ್ದಾರೆ. 12 o'clock ಆಗಿದೆ. ಫಸ್ಟ್ ನಾವು ಲಂಚ್ ಮಾಡಿ ಆಮೇಲೆ ನಮ್ಮನ್ನು ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾರೆ ಫಾರ್ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಕ್ರೂಸಲ್ಲಿ ಕೂತಿದ್ದೀವಿ ಇವಾಗ. ಹೌ ಲಕ್ಕಿ ಅಲ್ಲ. ತುಂಬ ಲಕ್ಸುರಿಯಸ್ ಆಗಿದೆ ಒಳಗಡೆ. ಒಂದು ಲ್ಯಾವಿಶ್ ಆಗಿರೋ ಲಂಚ್ ಮಾಡ್ತಾ ಇದ್ದೀವಿ ಇವಾಗ. ಇಟ್ಸ್ ಅ ಕಾಂಪ್ಲಿಮೆಂಟ್ರಿ ಪಾರ್ಟ್ ಆಫ್ ಅವರ್ ಟ್ರಿಪ್. ಆ್ಯಂಡ್ ಊಟ ಮಾಡಿಕೊಂಡು ಆಮೇಲೆ ದೇ ಗೋಣ ಟೇಕ್ ಅಸ್ ಅಲ್ಲ ಟು ಡಿಫ್ರೆಂಟ್ ಲೊಕೇಶನ್ಸ್, ವ್ಯೂಸ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಇವಳು ಆ್ಯಕ್ಟಿವಿಟಿ ಮಾಡ್ತಾಳೆ, ನಾನು ಅವಳನ್ನ ನೋಡ್ತಾ ಇರ್ತೀನಿ ಅಷ್ಟೇ. ಮೊನ್ನೆ ಥರ ನಾನಂತೂ ಮತ್ತೆ ರಿಸ್ಕ್ ತೊಗೊಳ್ಳಲ್ಲಪ್ಪ. ನನಗೆ ಅವತ್ತು ಸ್ವಿಂಗ್ ಮಾಡಿಬಿಟ್ಟು ಬಂದು ಕನ್ಸಲ್ಲೆಲ್ಲ ಅವತ್ತೆಲ್ಲ ಇತ್ತು. ನನಗೆ ಹೇಳಿಲ್ಲಲ್ಲ, ಕನ್ಸಲ್ಲೆಲ್ಲ ಫುಲ್ ಅದೇ ಇತ್ತು. ಇವತ್ತು ವಾಟರ್ಗಂತೂ ಇಲ್ಲ. ಇವಳದು ಫೋಟೋಸ್ ವೀಡಿಯೋಸ್ ತೊಗೊಂಡು ಆಡಿಯನ್ ಆಗಿ ಎಂಜಾಯ್ ಮಾಡ್ತಾ ಇರ್ತೀನಿ ಅಷ್ಟೇ. ಯಾ, ಐ ಯು ಎಕ್ಸೈಟೆಡ್ ಫಾರ್ ದ ಡೇ? ಸೂಪರ್ ಎಕ್ಸೈಟೆಡ್ ಅಲ್ಲ. ನಿನ್ನ ಬ್ಯಾಗ್ ಔಟ್ಫಿಟ್ಟಿಂಗ್ ಮ್ಯಾಚ್ ಆಗ್ತಾ ಇದೆ. ಇವಳು ಪ್ಯಾಕಿಂಗ್ ನೋಡಬೇಕು, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ, ಈಗಲ್ಲ. ಸೂಪ್, ಆಮೇಲೆ ನೂಡಲ್ಸ್, ಡಂಪ್ಲಿಂಗ್ಸ್, ಏನೇನೋ ಫುಲ್ ರಾಯಲ್ ಫುಡ್ ನಮಗೆ. ಆ ಲಂಚ್ ಆ್ಯಂಡ್ ದಿ ವ್ಯೂ. ವಿ ಗೋಣ ಹ್ಯಾವ್ ದ ಬೆಸ್ಟ್ ಅನದರ್ ಡೇ ಆಫ್ ಅ ಲೈಫ್ ಅಂತ ಅನಿಸುತ್ತೆ. ಲಂಚೆಲ್ಲ ಆದಮೇಲೆ ನಮಗೆ ಒಂದು ಪ್ಲೇಸಲ್ಲಿ ಕರ್ಕೊಂಬಂದು ಬಿಟ್ಟರು. 45 minutes ಇದೆ ನಮಗೆ ಟು ರೂಮ್ ಅರೌಂಡ್ ಆ್ಯಂಡ್ ಟು ಎಕ್ಸ್ಪ್ಲೋರ್. ಸ್ವಿಮ್ಮಿಂಗ್ ಮಾಡ್ಬೋದು, ಕಯಾಕಿಂಗ್ ಮಾಡ್ಬೋದು, ಟ್ರೆಕ್ಕಿಂಗ್ ಹೋಗ್ಬೋದು ಅಂತೆಲ್ಲ ಅಂದ್ಬಿಟ್ಟು. ಇಷ್ಟು ದಿನ ನಮಗೆ ಚಳಿ 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 ಅಂತಾಯಿತು. ಆಮೇಲೆ ವಾವ್ ನಾರ್ಮಲ್ ಕ್ಲೈಮೇಟ್ ಇದೆ ಅಂತಾಯಿತು. ಈಗ ಮೈ ಗಾಡ್, ಬಿಸಿಲು ತಡ್ಕೊಳಕ್ಕಾಗ್ತಾ ಇಲ್ಲ. ಮನುಷ್ಯರು ಹಿಂಗೆ ಅಲ್ವಾ, ಅದಿದ್ರೂ ಕಷ್ಟ ಇದಿದ್ರೂ ಕಷ್ಟ. ಬಿಸಿಲು ಅಂದರೆ ಅಯ್ಯೋ ಬಿಸಿಲು, ಮಳೆ ಬಂದರೆ ಅಯ್ಯೋ ಮಳೆ. ಓಣೆ ಐಲ್ಯಾಂಡಲ್ಲಿ ಬಂದು ಸ್ಟಾಪ್ ಮಾಡಿದಾರಲ್ವಾ, ನಾನು ತೋರಿಸ್ತೀನಿ ಹೇಗಿದೆ ಅಂತ. ಫಾರಿನರ್ಸ್ ತುಂಬ ಇದ್ದಾರೆ. ಬೀಚ್ ಸೈಡ್ ಇದು ಸಕ್ಕತ್ತಾಗಿದೆ ಆಯಿತಾ. 45 minutes ನಮಗೆ ಇಲ್ಲಿ ಬ್ರೇಕ್ ಕೊಟ್ಟಿದ್ದಾರೆ. ಇಫ್ ಅಟ್ ಆಲ್ ಯು ವಾಂಟ್ ಟು ಪ್ಲೇ ಇನ್ ದ ಬೀಚ್ ಯು ಕ್ಯಾನ್ ಡೂ ದ್ಯಾಟ್. ವ್ಯೂ ಮಾತ್ರ ನೋಡಿ ಹೇಗಿದೆ. ಕ್ಯಾಮ್ರಾದಲ್ಲಿ ನಂಗೆ ಅನಿಸಲ್ಲ ಏನು ಜಸ್ಟಿಫೈ ಮಾಡುತ್ತೆ, ಏನು ನೀಟಾಗಿ ಕಾಣಿಸುತ್ತೆ ಅಂತ. ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. Fully crowded place. Going to try something for the first time. Only one. Pia. What is the name? Tosi ikade. So iದ್ರ ನೇಮ್ ಬಂದು ಬಿಯಾ ಹೋಯ್, ಹೆನಾಯ್, ಬಿಯಾ ಹೋಯ್ ವಾಟ್ ಎವರ್. ಬೀಚ್ ಸೈಡ್ಗೆ ಬಂದಿದ್ದೀವಿ ನಾವು. ಹಿಂದ್ಗಡೆ ಕೂತಿರೋ ಡಾಲ್ ಅಲ್ಲ, ಅದು ಮನುಷ್ಯರು. ಹಂಗೆ ಇದೆ ಅಲ್ಲ. ಸೊ ವಿ ಗೋಣ ಟ್ರೈ ದಿಸ್ ಬಿಯಾ ಹಾಯ್. ನಾವಿಬ್ರು ಡ್ರಿಂಕ್ಸ್ ಮಾಡಲ್ಲ. ವಿ ಆರ್ ನಾನ್ ಆಲ್ಕೋಹಾಲಿಕ್ ಪೀಪಲ್ ಪ್ಯೂರ್ಲಿ. ಬಟ್ ಇದು ತುಂಬ ಫೇಮಸ್ ಅಂತ ಇಲ್ಲಿ, ಅಂದರೆ ಲೋಕಲ್ ಬಿಯರ್ ಇಲ್ಲಿ. ಇದು ಸುಮ್ಮನೆ ತೊಗೊಳ್ಳೋಣ, ಜಸ್ಟ್ 30 ಇದು 30 ಡಾಂಗ್ ಅಷ್ಟೇ. ಇದು ಸುಮ್ಮನೆ ಈ ವೈಬಿಗೆ ಟೇಸ್ಟ್ ಮಾಡೋಣ. ಇನ್ನು ನಾವು ಇಲ್ಲಿವರೆಗೂ ಬಂದು ಇದು ಕೂಡ ಟೇಸ್ಟ್ ಮಾಡಿಲ್ಲ ಅಂತ ಯಾರು ಹೇಳಬಾರ್ದಲ್ಲ. ಸೊ ಹಾಗಾಗಿ ಇದನ್ನು ತೊಗೊಂಡ್ವಿ ನಾವು. ಸಖತ್ತಾಗಿದೆ. ಬಿಸಿಲೊಂದು ಬಿಟ್ಟರೆ ಬೇರೆ ಎವ್ರಿಥಿಂಗ್ ಇಸ್ ಫೈನ್. ಓಪನ್ ಮಾಡೋಕ್ಕೆ ಬರುತ್ತಾ? ಯಾರಿಗಾದ್ರೂ ಹೆಲ್ಪ್ ತೊಗೋಬೇಕು ಇವಾಗ. ಓಪನ್ ಮಾಡೋಕ್ಕೂ ಗೊತ್ತಿಲ್ಲ, ಬಿಯರ್ ಕುಡಿತಾರಂತೆ. ಓಪನ್ ಗೋ. ಇವತ್ತೇ ಆಗುತ್ತಾ? Oh yeah, you did it.
ಟೇಸ್ಟ್ ಮಾಡು. ಚಿಯರ್ಸ್ ಪಿಯಾ. ಓಕೆ, ಈ ಕಡೆ ತೋರಿಸು. ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಏನು ಹೇಳಿದ್ದು ನಾನು, ಯಾರು ಖುಷಿ ಆಗಿಲ್ಲ ಅಂದರೂ ಇದನ್ನ ನೋಡಿ ಸಮ್ ಆಫ್ ಮೈ ಫ್ರೆಂಡ್ಸ್ ಹ್ಯಾಪಿ ಆಗ್ತಾರೆ. ಅಲ್ಲಾದ್ರೂ ಹೋಗಿ ಟೇಸ್ಟ್ ಮಾಡಿದ್ಯಲ್ಲ ಕುಡಿದಿಯಲ್ಲ ಅಂತ ಅಂದ್ಬಿಟ್ಟು. ಸೊ ನೋಡೋಣ ಹೇಗಿದೆ. ಕಹಿ ಅಲ್ಲ, ಬಟ್ 30 ಡೌನ್ ಕೊಟ್ಟಿದ್ದೀವಿ. ಬೆಂಗಳೂರಲ್ಲಾದರೆ ಹೆಸ್ಬಿಡ್ತಿದ್ವೇನೋ. ಇವಳಿಗೆ ಜಾಸ್ತಿ ಕೊಡಿಸ್ತೀನಿ ಇವಾಗ ನಾನು. ಸೊ ಯಾ, ಇಟ್ಸ್ ಫಾನ್. ಅಂತೂ ಇಡೀ ಟ್ರಿಪ್ಪಲ್ಲಿ ಬರೀ ನೀಲ ಮಿಸ್ ಮಾಡ್ಕೊಳ್ಳೋದು ಹಂಗಾಯಿತು. ಇಲ್ಲಿ ಬಂದ ಮೇಲಂತೂ ನಾನು ತುಂಬ ಲೈಕ್ ಸಖತ್ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇದು ಬೀಚ್, ವಾಟರ್, ಆಮೇಲೆ ಸ್ಯಾಂಡ್ ಸಖತ್ ಸಾಫ್ಟ್ ಸ್ಯಾಂಡ್ ಇದು ಅಲ್ವಾ, ತುಂಬ ಸಾಫ್ಟ್ ಆಗಿದೆ. ಚಿಕ್ಕ ಮಕ್ಕಳೆಲ್ಲ ಸುಮಾರು ಜನ ಇದ್ದಾರೆ. ಅವ್ನು ನೋಡಿದ್ರೆ ನನಗೆ ನೀರು ನೆನಪಾಗ್ತಿದೆ. ಇವಾಗ ನಾನು ಹಿಂದನೇ ಓಡಬೇಕಿತ್ತು ಇವಾಗ. ನೋ ಅಂತ ಐ ಆಮ್ ರಿಯಲಿ ಮಿಸ್ಸಿಂಗ್ ಹಿಮ್. ಪಾಪ ನನ್ನ ಮುದ್ದು. ಇಷ್ಟು ದೊಡ್ಡ ಬಂಡೆಕಲ್ಲು ಹೆಂಗೆ ಬಂದಿರ್ಬೋದಲ್ಲ. ನಾನು ಅದನ್ನೇ ಯಾವಾಗಲಿಂದ ಯೋಚನೆ ಮಾಡ್ತಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಕ್ರೂಸ್ ಸ್ಟಾಪ್ ಮಾಡುತ್ತೆ, ಲೈಕ್ ಡ್ರ್ಯಾಗನ್ ಕ್ರೂಸ್ ಆ್ಯಂಡ್ ಆಲ್ ದ ಕ್ರೂಸಸ್ ಲೈಕ್ ದಿಸ್ ಒನ್ ಬೈ ಒನ್. ನಮ್ಮ ಕ್ರೂಸ್ ಇವಾಗ ಇಲ್ಲಿಂದ ಮತ್ತೆ ನಮ್ಮನ್ನು ಪಿಕ್ ಮಾಡ್ತಾರೆ. ಇಲ್ಲಿಂದ ಪಿಕ್ ಮಾಡ್ಕೊಂಡು ಬೇರೆ ಒಂದು ಡೆಸ್ಟಿನೇಷನಿಗೆ ಕರ್ಕೊಂಡ್ಬಿಡ್ತಾರೆ. ನಮ್ಮ ಕ್ರೂಸ್ ನೇಮ್ ಏನು ಗೊತ್ತಾ? ಆಲೋವಾ ಪ್ರೀಮಿಯಂ ಕ್ರೂಸ್. ಯಾ, ಇವಾಗ ನಾವು ಸ್ಪೀಡ್ ಬೋಟ್ ಡ್ರೈವ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬೇರೆ ಯಾವುದೂ ಆ್ಯಕ್ಟಿವಿಟಿ ಮಾಡಿಲ್ಲ ನಾವು, ಇದು ಮಾಡೋಣ ಅಂತ. ನಂಗೆ ನಿಜ ಭಯ ಇದೆ. ಬಟ್ ಪಿಯಾ ಸೆಡ್ ನೋ ಇಟ್ಸ್ ಓಕೆ, ಇಟ್ಸ್ ಸಿಂಪಲ್, ಲೆಟ್ಸ್ ಗೋ ಅಂತ ಹೇಳಿದಾಳೆ. ಸೊ ಲೆಟ್ಸ್ ಗೋ. ಭಾರಿ ಬಿಸಿಲು ಉಂಟು. ಬಿಸಿಲಿಗೆ ಫುಲ್ ಟಯರ್ಡ್ ಆಗ್ತಾ ಇದೆ ನಮಗೆ. ಇವರು ನೀರು ಕೂಡ ಕೊಡಲ್ಲ ಗೊತ್ತಾ, ದುಡ್ಡು ಕೊಟ್ರೇ ನೀರು ಕೊಡೋದು. ಇದು ಕರೆಕ್ಟಾಗಿದೆಯಾ? ಸೊ ವಿ ಆರ್ ಗೋಯಿಂಗ್ ಫಾರ್ ಇಟ್ಸ್ ಆ್ಯಂಡ್ ನೋಡೋಣ ಹೇಗಿರುತ್ತೆ ಅಂತ. ಸ್ಪೀಡ್ ಬೋಟ್ ಇದು ಇವಾಗ ನಾವು ಹೋಗ್ತಿರೋ ಸ್ಪೀಡ್ ಬೋಟ್. ಐ ಥಿಂಕ್ ಇಟ್ ವಿಲ್ ಬಿ ಫನ್ ಇಲ್ಲ ಅಂದರೆ ಇವಳೇ ನೀರಿಗೆ ಬೀಳಿಸ್ಬಿಟ್ಟು ಬರೋದು ಇವಾಗ ನಾನು. ನನ್ನ ಸೇಫ್ಟಿಗೆ ನೀನೇ ರೆಸ್ಪಾನ್ಸಿಬಿಲಿಟಿ. ನಾನಿದ್ದೀನಿ, ಬಿದ್ದರೆ ಇಬ್ಬರು ಬೀಳ್ತೀವಿ. ಇಟ್ಸ್ ಓಕೆ. ನೀನು ಲೈಫ್ ಜಾಕೆಟ್ ಇದೆಯಲ್ಲ. ಈ ಹುಡುಗಿ ಭಾರಿ ಸ್ಟ್ರಾಂಗ್ ಅಪ್ಪ, ಭಾರಿ ಧೈರ್ಯ ಅವಳಿಗೆ. ನನಗಿಲ್ಲ, ನಾನು ಟುಸ್ಪಟ್ ಹಾಕಿ ಇಮ್ಯಾಜಿನೇಷನ್ ಮಾಡಿನೇ ಭಯ ಪಡ್ಕೊಂಡ್ಬಿಡ್ತೀನಿ. ಸೊ ವಿ ಆರ್ ಗೋಯಿಂಗ್ ಫಾರ್ ಇಟ್. Hold your sunglasses tight, hold your honey, your money tight. ಸ್ಟಾರ್ಟಿಂಗ್ ದಿಸ್ ನಮ್ಗೆ ಒಳ್ಳೆ ಗೈಡ್ಸ್ ಇಟ್ಟಿದ್ದಾರೆ, ಚಂದ ಎಕ್ಸ್ಪ್ಲೈನ್ ಮಾಡ್ತಾರೆ, ತುಂಬ ಫನ್ ಇದ್ದಾರೆ. ಈಗ ನಾನು ಫನ್ ಆಗಿರ್ತೀನೋ ಗೊತ್ತಿಲ್ಲ. ನಂಗೆ ಭಯ ಆಗುತ್ತಪ್ಪ, ನಾನು ತಪ್ಪಿಸ್ಕೊಂಡ್ಬಿಡ್ತೀನಿ. ಹುಡುಗಿ ಮಾತು ಕೇಳ್ಕೊಂಡು ನಂಗೆ ಭಯ ಆಗುತ್ತೆ ಕಣೆ. ಓ ಮೈ ಗಾಡ್, ಹಾರೋಗಿಲ್ಲ ಅಂದ್ರೆ ಸಾಕು. Land. Long means the dragon represent for the sky, and this one, the turtles, represent for the land. How many of the sky and land? And every 5 meters high, yeah? One of the iconic island in Ha Long Bay. And right in the back here, it is a Kangaroo Island. Kangaroo Island. Island nation. We have almost 2,000, but only 969 have names. So use your imagination to create a name, yeah? So this one we call in the other side we call the Virgin Girl Island. In this side we call it the Drum Island. Yeah, so it's ನೀರು ನೋಡಿ ಯಾವ ಕಲರ್ ಇದೆ, ಗ್ರೀನ್ ಕಲರ್. So this one is a King Kong Island. Or some call the Mammoth Island. It looks like the ಸ್ಪೀಡ್ ಬೋಟ್ ಮಾಡ್ಕೊಂಡು ಬಂದ್ವಿ. ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಲೆವೆಲ್, ಖತರ್ನಾಕ್ ಆಗಿತ್ತು ಅಂತ ಹೇಳ್ಬೋದು. ಹಾಗಂತೂ ಜೀವ ಬಂದು ಬಾಯಿಗೆ ಬಂದು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಭಯ ಆಯಿತು, ಬಟ್ ಸಿಕ್ಕಾಪಟ್ಟೆ
ಒಬ್ಬಳೇ ಹೋಗ್ಬಾ, ನಾನಂತೂ ಬರಲ್ಲ ಅಂತ ಹೇಳಿದ್ದೀನಿ. ಎಲ್ಲ ಜಾಗಕ್ಕೂ ಕರ್ಕೊಂಡು ಹೋಗಿ ಜಾಗ ಎಲ್ಲ ಹಂಗೆ ನಂಗೆ ಇಲ್ಲಿಗೆ ಬಂದ್ಬಿಟ್ಟಿರ್ತೀನಿ, ಅಯ್ಯೋ ಹೋಯ್ತು ಅನ್ನೋ ಥರ ಫುಲ್ ಸ್ಟಂಟ್ಸ್ ಮಾಡ್ತಾರೆ ಅವರು ಸ್ಪೀಡ್ ಬೋಟ್ಸ್ಗಳು. ಫಸ್ಟ್ ಆಫ್ ಆಲ್ ಅದು ಹೋಗೋದು ಸ್ಪೀಡ್, ಅದ್ರಲ್ಲಿ ಬೇರೆ ಸ್ಟಂಟ್, ಹಿಂಗೆ ಆಗ್ಬೇಡ ಈಗ ನಾವು ಎಲ್ಲಿ ಬಂದಿದ್ದೀವಿ? ಸರ್ಪ್ರೈಸ್ ಕೇವ್ಗೆ ಬಂದಿದ್ದೀವಿ. ಒಂದು ಕಡೆಯಿಂದ ಟ್ರೆಕ್ಕಿಂಗ್ ಮಾಡ್ಕೊಂಡು ಇನ್ನೊಂದು ಕಡೆಗೆ ಬರಬೇಕು. ನಾನು ಮಾತಾಡ್ತಿರೋದು ಕೇಳಿಸ್ತೀವಿ ಅಂತ ಗೊತ್ತಿಲ್ಲ. ಅನ್ಫಾರ್ಚುನೇಟ್ಲಿ ನನ್ನ ಮೈಕ್ ಅಡ್ಯಾಪ್ಟರ್ ಏನಿದೆ ಚಿಪ್ ಅದು ಕಟ್ಟಾಗ್ಬಿಡ್ತು ಸ್ಪೀಡ್ ಬೋಟಲ್ಲಿ. ಆ ಟೆನ್ಷನ್ಗೆ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ಟು ಸೊ ಕಟ್ಟಾಗೋಯ್ತು. ಮೇಲೆ ಹೋಗ್ಬಿಟ್ಟು ಮೇಲ್ಗಡೆಯಿಂದ ಆ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದು ಅಲ್ಲಿ ಎಕ್ಸಿಟ್. ನಂಗೆ ಗೊತ್ತಿಲ್ಲ ಇದರಲ್ಲಿ ನಿಮಗೆ ಗೊತ್ತಾಗ್ತಿದೆಯಾ ಅಂತ. ಇಫ್ ಯು ಕ್ಯಾನ್ ಸಿ ಪೀಪಲ್ ವಾಕಿಂಗ್ ದೇ ಆ ಕಡೆಯಿಂದ, ಬಟ್ ಎಂಟ್ರಿ ಬಂದು ಈ ಕಡೆಯಿಂದ. ಮೇಲೆ ಬಂದ್ವಿ ಇವಾಗ, ಅರ್ಧ ಮೇಲೆ ಬಂದ್ವಾ? ಹೆಂಗಿದೆ ಇವಾಗ ಅಲ್ಲಿ ಆ ಕಡೆ ನೋಡಿದಾಗ ಅಲ್ವಾ? ಈಗ ಬಿಸಿಲು ಕಡಿಮೆ ಆಗಿದೆ, ಸೊ ಚೆನ್ನಾಗಿದೆ. ಒಂದು ಲೆವೆಲ್ಗೆ ಬಂದಿದ್ದೀವಿ, ಇನ್ನೂ 2 ಲೆವೆಲ್ ಹತ್ಕೊಂಡು ಆ ಕಡೆಗೆ ಹೋಗಬೇಕು. ಹಿಂಗಿದೆ ಫುಲ್, ಹಿಂಗೆ ಹತ್ಕೊಂಡು ಹೋಗ್ಬೇಕು ಸ್ಟೆಪ್ಸ್, ಲಿಟ್ರಲಿ ಸ್ಟ್ರೈಟ್ ಹತ್ಕೊಂಡು ಹೋಗಬೇಕು. ನಾವು ಅಲ್ಲಿಂದ ಬಂದ್ವಿ, ಇಲ್ಲಿ ನಮ್ಮ ಕ್ರೂಸ್ ಇದೆ, ಹಿಂಗೆ ಹತ್ಕೊಂಡು ಇವಾಗ ಮೇಲ್ಗಡೆ ಬಂದಿದ್ದೀವಿ. ಸೋ ಬ್ಯೂಟಿಫುಲ್ ಸೀನಿಕ್, ಕ್ರೇಜಿ ಆಗಿದೆ ಅಲ್ಲ. ಇದು ಕೇವ್ ಆ್ಯಕ್ಚುಲಿ ಸೀಕ್ರೆಟ್ ಅಲ್ಲ, ಸರ್ಪ್ರೈಸ್ ಕೇವ್ ಅಂತ ಇದೆ. ತುಂಬ ಡಿಫ್ರೆಂಟ್ ಆಗಿದೆ. ಸ್ಟೆಪ್ಸ್ ಇಳ್ಕೊಂಡು ಹಿಂಗೆ ಹೋದರೆ ಕೇವ್ ಒಳಗಡೆ ಹೋಗಿ ಎಕ್ಸಿಟ್ ಆಗಬೇಕು. This cave is actually Halong Bay's largest and most famous limestone cave ಆಯಿತಾ. ಸಂಗ್ಸಾಟ್ ಕೇವ್ ಅಂತ ಇದನ್ನು ಕರೀತಾರೆ. ಆ್ಯಂಡ್ ಇಟ್ಸ್ ಲೊಕೇಟೆಡ್ ಇನ್ ಒನ್ ಆಫ್ ದ ಐಲ್ಯಾಂಡ್ಸ್ ಕಾಲ್ಡ್ ಬೋಹಾನ್ ಐಲ್ಯಾಂಡ್ ಅಂತ ಆಯಿತಾ. ಸೊ ತುಂಬಾ ಬ್ಯೂಟಿಫುಲ್, ಅಂದರೆ ನ್ಯಾಚುರಲ್ ಸ್ಟ್ರಕ್ಚರ್ಸ್ ಇರೋವಂಥ, ಶೇಪ್ಸ್ ಇರೋವಂಥ ಕೇವ್ ಇದು. ಹಿಂಗೆ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಇಫ್ ಯು ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಶೋಯಿಂಗ್ ಆರ್ ಸೇಯಿಂಗ್. ಐ ಹ್ಯಾವ್ ನೋ ಐಡಿಯಾ. ಏನಿದು? ಲುಕ್ ಅಟ್ ಸಕ್ಕತ್ತಾಗಿದೆ ಮಾತ್ರ. ವಾವ್. ಕ್ಲಾರಿಟಿ ಇರಲ್ಲ, ಬಟ್ ಬ್ಯಾಕ್ಗ್ರೌಂಡ್ ನೀವು ನೋಡ್ಕೊಂಡು ಬರ್ಬೋದು. ಕೇಳಿಸ್ತಿದೆಯಲ್ಲೋ ಅಂತ ಗೊತ್ತಿಲ್ಲ, ಬಟ್ ನಾನು ಆಲ್ರೆಡಿ ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದಂಗೆ ಕೂಡ ಒಂದೊಂದು ಜಾಗನೂ ಒಂದೊಂದು ದಿನವೂ ನಮಗೆ ಮೋರ್ ಆ್ಯಂಡ್ ಮೋರ್ ಎಕ್ಸೈಟಿಂಗ್ ಆ್ಯಂಡ್ ಮೋರ್ ಬ್ಯೂಟಿಫುಲ್ ಆಗಿತ್ತು. ಇದಂತೂ ಲೈಕ್ ಎಕ್ಸ್ಟ್ರೀಮ್ ಡೆವಿಲ್ ಥರ ಕಾಣಿಸ್ತಿದ್ದೀನಿ. ಫುಲ್ ಡಾರ್ಕ್ ಸರ್ಕಲ್, ವೈಟ್ ಕಲರ್ ಡ್ರೆಸ್ ಬೇರೆ. ನಾನು ನೋಡಿ ಎದ್ರುಕೊಂಬೇಡಿ. ಗಾಡ್, ಕ್ರೇಜಿ ಆಗಿದೆ. ಆ್ಯಂಡ್ ವ್ಯೂ ನೋಡಿ, ಇವಾಗ ಸನ್ಸೆಟ್ ಆಗೋ ಟೈಮ್ ಆಗ್ತಾ ಇದೆ. ಸೈಕ್ ವ್ಯೂ ಇದೆಲ್ಲ ಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕಪ್ಪ. ನಾಡಿಂದ ಫೋನ್, ನಾಡಿಂದ ವೀಡಿಯೋ ಏನು ಗೊತ್ತಾಗಲ್ಲ ಅಲ್ವಾ. ಒಳ್ಳೆ ಫೀಲ್ ಇದೆ ಅಲ್ಲ. ಇವಾಗ ಬಿಸಿಲೆಲ್ಲ ಹೋಗಿ ಕಾಮಾಗಿ ತಣ್ಣಗೆ ಗಾಳಿ ಬರ್ತಾ ಇದೆ, ಬ್ಯೂಟಿಫುಲ್ ಆಗಿದೆ. ನಮ್ಗೆ ಇಲ್ಲಿ ಇಬ್ಬರಿಗೂ ಅನ್ಸಿರೋದು ಏನು ಗೊತ್ತಾ, ಎಲ್ಲ ಕಡೆ ಕ್ರೌಡ್ ನೋಡಿದ್ರೆ ಫಾರಿನರ್ಸ್ ಕ್ರೌಡ್ ಇರ್ಬೋದು, ಈವನ್ ಇಂಡಿಯನ್ ಕ್ರೌಡ್ ಕೂಡ ತುಂಬಾ ಇದ್ದಾರೆ. ನಮ್ಗೆ ಅನ್ಸಿದ್ದು ಏನು ಗೊತ್ತಾ, ನಮ್ಮ ಯಂಗ್ಸ್ಟರ್ಸ್ಗಿಂತ ಜಾಸ್ತಿ ಇರೋದು ಓಲ್ಡೀಸ್. ಆ್ಯಕ್ಚುಲಿ 60+ ಇರೋರು, ಏಜ್ ಆಗಿರೋರು ಜಾಸ್ತಿ ಜನ ಇದ್ದವರು ನೋಡಿದ್ರೆ ಎಷ್ಟು ಇನ್ಸ್ಪಿರೇಷನ್ ಬರುತ್ತೆ ಗೊತ್ತಾ. ಅಷ್ಟು ಮೇಲೆ ಹತ್ತಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತಿದ್ದು, ಹೇಳ್ತಿದ್ದೆ ಅಷ್ಟು ದೂರ ಹತ್ಕೊಂಡು ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು. ಬಟ್ ಓಲ್ಡೀಸ್ ಎಲ್ಲ ಎಷ್ಟು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಎಲ್ಲನೂ ವ್ಯೂ ನೋಡ್ತಾ ಇದ್ದಾರೆ ಅಂತಂದರೆ ನಿಜವಾಗಲೂ ಐ ಫೆಲ್ಟ್ ವೆರಿ ಇನ್ಸ್ಪೈರ್ಡ್. ಇಟ್ಸ್ ವೆರಿ ನೈಸ್ ಟು ಸಿ ಸಚ್ ಕ್ರೌಡ್ ಎಂಜಾಯಿಂಗ್ ಇನ್ ದಿಯರ್ ರಿಟೈರ್ಡ್ ಲೈಫ್. ಐ ವಾಂಟ್ ಮೈ ಮಾಮ್ ಆ್ಯಂಡ್ ಡ್ಯಾಡ್ ಟು ಡೂ ದಟ್. ಹೇಳಿದ್ರೆ ಕೇಳಲ್ಲ ಅವರು, ಮನೆಯಲ್ಲೇ ಇರಬೇಕು. ಯಾವಾಗ ನೋಡಿದ್ರು ತೋಟ, ಮನೆ, ಅದು ಇದು. ಇವಾಗ ಹೋಗಿದೆಲ್ಲ ಲೆಕ್ಚರ್ ಕೊಡ್ಬೇಕು ನಾವು. ಸೊ ಅಟ್ ಲೀಸ್ಟ್ ಐ ಆಮ್ ಎಂಜಾಯಿಂಗ್. ಥ್ಯಾಂಕ್ ಗಾಡ್ ಐ ಆಮ್ ಏಬಲ್ ಟು ಡೂ ದ್ಯಾಟ್. ಈಗ ನಮ್ಮ ಆ್ಯಕ್ಟಿವಿಟಿ ಕಂಪ್ಲೀಟಾಗಿ ಮುಗಿಯಿತು. 4:30 ಆಗಿದೆ. ಡೇ ಕಂಪ್ಲೀಟ್ ಆಯಿತು. ತುಂಬಾ ಅಮೇಝಿಂಗ್ ಆಗಿತ್ತು ಮಾತ್ರ ಡೇ. ಆ್ಯಂಡ್ ಈಗ ನಮಗೆ ಸ್ನ್ಯಾಕ್ಸ್ ಕೊಡ್ತಾ ಇದ್ದಾರೆ ಆ್ಯಸ್ ಅ ಪಾರ್ಟ್ ಆಫ್ ದ ಟ್ರಿಪ್. ಕಾಂಪ್ಲಿಮೆಂಟ್ರಿ ಡ್ರಿಂಕ್ ಮತ್ತು ಅಥವಾ ಬಿಯರ್, ಯು ಕ್ಯಾನ್ ಹ್ಯಾವ್ ಒನ್ ಆಫ್ ಇಟ್. ಮತ್ತು ಸಮ್ ಸ್ನ್ಯಾಕ್ಸ್ ಅಂದರೆ ಫ್ರೂಟ್ಸ್ ಇಲ್ಲಿ
ಟ್ರಿಪ್ ಫಾರ್ ದ ಡೇ. ತುಂಬಾ ಸಕ್ಕತ್ತಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ಕೇವ್ ಹೋಗಿ ಮಾತ್ರ ನನ್ನ ಲೈಫಲ್ಲಿ ಮರೆಯಲ್ಲ, ಅಷ್ಟು ಸಕ್ಕತ್ತಾಗಿತ್ತು. ನಾನು ವರ್ಡ್ಸ್ ಇಲ್ಲ ನಮಗೆ ಹೇಳೋದಕ್ಕೆ, ವರ್ಡ್ಸಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಇವಾಗ ಸನ್ಸೆಟ್ ಆಗ್ತಾ ಇದೆ. ಆ್ಯಂಡ್ ಈಗ ನೋಡೋಕ್ಕೆ ಸಖತ್ತಾಗಿದೆ. ಅಷ್ಟೇ ಅವಳು ಜೋರು. ತುಂಬ ಚೆನ್ನಾಗಿತ್ತು. ಇವಾಗ ನಮಗೆ ಇಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆ, ಬಿಕಾಸ್ ಆಫ್ ದ ವೆದರ್ ಪ್ಲೆಸೆಂಟ್ ಆಗಿದೆ. ಸೊ ವಿ ಡೆಫಿನೆಟ್ಲಿ ಹ್ಯಾಡ್ ಅನ್ ಅಮೇಝಿಂಗ್ ಡೇ ಆ್ಯಂಡ್ ಐ ಹೋಪ್ ಯು ಆಲ್ಸೋ ಎಂಜಾಯ್ಡ್ ವಾಚಿಂಗ್ ದಿಸ್ ಬ್ಲಾಗ್. ಆ್ಯಂಡ್ ಪ್ರಾಬ್ಲಿ ಇನ್ನು ಈವ್ನಿಂಗ್ ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಇಫ್ ಐ ಎಂಡಿಂಗ್ ಇಟ್,